ಮದುವೆ ಆಗಲ್ಲ ಅಂದ್ಲು. ಇವನು ಕೆರಳಿ ಇರದೇ ಬಿಟ್ಟ. ಮದುವೆಗೆ ಒಪ್ಪದಿದ್ದಂತಹ ಕಾರಣಕ್ಕೆ ಲವರ್ನನ್ನೇ ಕೊಂದಂತಹ ಪಾಗಲ್ ಪ್ರೇಮಿ. 3-4 ವರ್ಷಗಳ ಕಾಲ ಪ್ರೀತಿ ಮಾಡಿದ್ರು. 3-4 ನಿಮಿಷದಲ್ಲೇ ಮರ್ಡರ್ ಮಾಡಿಬಿಟ್ಟ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಈ ರೀತಿ ಭೀಕರ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಅವಳು ಮದುವೆ ಆಗಲ್ಲ ಅಂದ್ಲು. ಅದಕ್ಕೆ ಇವನು ಕೆರಳಿ ಚಾಕುವಿಂದ ಇರಿದು ಬಿಟ್ಟ. ಮದುವೆಗೆ ಒಪ್ಪದಿದ್ದಕ್ಕೆ ಲವರ್ನನ್ನೇ ಕೊಂದಂತಹ ಪಾಗಲ್ ಪ್ರೇಮಿ. 3-4 ವರ್ಷಗಳ ಕಾಲ ಪ್ರೀತಿ ಮಾಡಿದ್ರು. ಆದ್ರೆ 3-4 ನಿಮಿಷದಲ್ಲೇ ಆಕೆಯನ್ನ ಮರ್ಡರ್ ಮಾಡಿಬಿಟ್ಟ ಪಾಗಲ್ ಪ್ರೇಮಿ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಈ ಭೀಕರ ಹತ್ಯೆ ನಡೆದಿದೆ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ 23 ವರ್ಷದ ಅಂಜಲಿ ಬಲಿಯಾಗಿದ್ದಾಳೆ. ಕನಿಕರ ಇಲ್ಲದಂತಹ ಗೆಳೆಯ ರಾಜೀವ್ ಪೊಲೀಸರ ಅತಿಥಿಯಾಗಿದ್ದಾನೆ. ಈಗ ಆಫೀಸ್ನಲ್ಲಿ ಪರಿಚಯ ಆಯಿತು, ಲವ್ ಆಯಿತು, ಆದರೆ ಮದುವೆ ಬೇಡ ಅಂತ ಹೇಳಿದಂತಹ ಯುವತಿ. ಕ್ರಿಮಿನಲ್ ಎಂಬಂತಹ ಕಾರಣಕ್ಕೆ ಅಂಜಲಿ ಮದುವೆ ಬೇಡ ಅಂತ ಹೇಳಿದ್ದಾಳೆ. ಅಂಜಲಿ ಪೋಷಕರು ಮದುವೆಗೆ ಒಪ್ಪಿಲ್ಲ. ಅದಕ್ಕೆ ಈತ ಊಟಕ್ಕೆ ಕರೆದು ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಆರೋಪಿ ರಾಜೀವ್. ಅವಳು ಮದುವೆ ಆಗಲ್ಲ ಅಂದ್ಲು. ಇವನು ಅದಕ್ಕೆ ಕೆರಳಿ ಆಕೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಮದುವೆಗೆ ಒಪ್ಪದಿದ್ದಕ್ಕೆ ಆಕೆಯನ್ನ ಕೊಂದಂತಹ ಪಾಗಲ್ ಪ್ರೇಮಿ ಇವನು. 3-4 ವರ್ಷಗಳ ಪ್ರೀತಿ ಮಾಡಿರ್ತಾರೆ. ಆದರೆ 3-4 ನಿಮಿಷದಲ್ಲಿ ಆಕೆಯನ್ನ ಮರ್ಡರ್ ಮಾಡ್ತಾನೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ ಭೀಕರ ಹತ್ಯೆ ನಡೆದಿರುವಂಥದ್ದು. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ 23 ವರ್ಷದ ಅಂಜಲಿ ಬಲಿಯಾಗಿರುವಂಥದ್ದು. ಇಬ್ರು ಕೂಡ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಪ್ರೀತಿ ಆಗುತ್ತೆ. ಇಬ್ರು 3-4 ವರ್ಷ ಪ್ರೀತಿ ಮಾಡ್ತಾರೆ. ಆದರೆ ಮದುವೆಗೆ ಆಕೆ ಬೇಡ ಅಂತಾಳೆ. ಅಂದರೆ ಆಕೆಯ ಪೋಷಕರು ಮದುವೆಗೆ ಒಪ್ಪಲ್ಲ. ಈತನಿಗೆ ಕ್ರಿಮಿನಲ್ ಪ್ರಕರಣಗಳಿರುತ್ತೆ, ಈತನ ಮೇಲೆ ಕ್ರಿಮಿನಲ್ ಹಿನ್ನೆಲೆ ಇರುತ್ತೆ. ಹಾಗಾಗಿ ಏನು ಆಕೆಯ ಪೋಷಕರು ಮದುವೆಗೆ ನಿರಾಕರಣೆಯನ್ನು ಮಾಡ್ತಾರೆ. ಹಾಗಾಗಿ ಅಂಜಲಿ ರಾಜೀವ್ನಿಂದ ಅಂತರವನ್ನ ಕಾಯ್ದುಕೊಳ್ತಾಳೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಊಟಕ್ಕಂತ ಹೇಳಿ ಕರೆಸಿದ್ದಾನೆ. ಈ ವೇಳೆ ಮದುವೆ ಪ್ರಸ್ತಾಪವನ್ನು ಮಾಡಿದ್ದಾನೆ. ಆಗ ಮತ್ತೆ ಅವರಿಬ್ಬರ ನಡುವೆ ಜಗಳ ಉಂಟಾಗಿದೆ. ನಡು ರಸ್ತೆಯಲ್ಲೇ ಆಕೆಗೆ ಚಾಕುವನ್ನು ಇರಿದಿದ್ದಾನೆ. ಕತ್ತಿಗೆ ಚುಚ್ಚಿ ಆತ ಕೊಲೆ ಮಾಡಿರುವಂಥದ್ದು. ಪಾಗಲ್ ಪ್ರೇಮಿ ಅಂದರೆ ಒಂದು ಚೂರು ಕನಿಕರ ಇಲ್ಲದೆ ಸಾಯಿಸಿಬಿಟ್ಟಿದ್ದಾನೆ. ಏನೋ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುತ್ತಾ ಇದೆ. ಯಾಕೆ ಯುವಕರು ಈ ದಾರಿಯನ್ನು ಹಿಡಿತಾ ಇದ್ದಾರೆ ಅಂದರೆ, ಆಕೆ ಮದುವೆಗೆ ಒಪ್ಪಿಲ್ಲ ಅಂದರೆ ಪರವಾಗಿಲ್ಲ, ಹೋಯ್ತು, ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಬಿಡಬೇಕು. ಆದರೆ ಈ ರೀತಿ ಚಾಕುವಿನಿಂದ ಚುಚ್ಚಿ ಕೊಂದರೆ ಏನಂತಾರೆ? ಇದನ್ನು ಪ್ರೀತಿ ಅಂತಾರ? ಹೇಗೆ? ಮದುವೆಗೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆಕೆನ ಊಟಕ್ಕೆ ಕರೆದು ಜಗಳ ಮಾಡಿ ರಸ್ತೆಯಲ್ಲೇ ಚಾಕುವನ್ನು ಇರಿದಿದ್ದಾನೆ ಈತ. ಈ ಸಂಬಂಧ ನಮ್ಮ ಪ್ರತಿನಿಧಿ ಅರುಣ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಯುವಕನೊಬ್ಬ ಯುವತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪೈಪ್ಲೈನ್ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ತಡರಾತ್ರಿ 9:30ಕ್ಕೆ ಇಲ್ಲಿ ಯುವತಿಯನ್ನ ಕರ್ಕೊಂಡ್ಬಂದು ಯುವಕ ಕೊಲೆಯನ್ನ ಮಾಡಿರುವಂತದ್ದು. ರಾಜೀವ್ ಎಂಬ ಯುವಕ ಏನು ಅಂಜಲಿ ಎಂಬ ಯುವತಿಯನ್ನ ಏನು ಕಳೆದ 4 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನಿನ್ನೆ ಪ್ರೀತಿಯ ವಿಚಾರಕ್ಕೆ ಮತ್ತೆ ಮದುವೆ ಮಾಡಿಕೊಳ್ಳುವ ವಿಚಾರಕ್ಕೆ ಏನು ಇಬ್ಬರ ನಡುವೆ ಒಂದು ಮನಸ್ತಾಪ ಉಂಟಾಗಿರುವಂತದ್ದು. ಜೊತೆಗೆ ಆ ಯುವತಿಯ ಮನೆಯವರು ಸಹ ಏನು ಯುವಕನ ಮದುವೆ ಆಗೋದು ಬೇಡ ಅಂತ ಸಹ ಹೇಳ್ತಾ ಇದ್ರು. ಹಾಗಾಗಿ ಯಾಕಂದ್ರೆ ಯುವಕ ರಾಜೀವ್ ಏನಿದ್ದಾನೆ, ಸೊ ಆತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು. ಸೊ ಹಾಗಾಗಿ ಆತನನ್ನ ಮದುವೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವರ ಮನೆಯವರು ವಿರೋಧ ಮಾಡಿದ್ರು. ಇದರ ನಡುವೆನೂ ಸಹ ಇಬ್ರು ಮೀಟ್ ಆಗ್ತಾ ಇದ್ರು. ಅದ್ರ ಜೊತೆಗೆ ಏನಂದ್ರು ಸಹ ಮದುವೆ ಮಾಡಿಕೊಳ್ಳುವಂತೆ ಪ್ರತಿ ಬಾರಿನೂ ಸಹ ರಾಜೀವ್ ಯುವತಿಯನ್ನ ಏನೋ ಪೀಡಿಸ್ತಾ ಇದ್ದ, ಮತ್ತೆ ಆಕೆಯನ್ನ ಹಿಂಬಾಲಿಸ್ತಾ ಇದ್ದ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಸೊ ಕಳೆದ 4 ವರ್ಷಗಳಿಂದ ಇಬ್ರು ಸಹ ಒಂದು ಪ್ರೀತಿಯನ್ನ ಮಾಡ್ತಾ ಇದ್ರು. ಜೊತೆಗೆ ಏನಂದ್ರೆ ಮದುವೆ ಮಾಡ್ಕೊಳ್ಳಕ್ಕೂ ಸಹ ಇಬ್ರು ನಿಶ್ಚಯನ್ನ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಏನು ಆ ಯುವತಿಯನ್ನ ಅಂಜಲಿ ಏನಿದ್ದಾರೆ, ಸೊ ಆಕೆಯನ್ನ ರಾಜೀವ್ ಏನು ಮಾತನಾಡ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊ ಬಂದು 9:30 ಸುಮಾರಿಗೆ ಈ ಒಂದು ಪೈಪ್ಲೈನ್ ರಸ್ತೆ ಏನಿದೆ ಮಹಾಲಕ್ಷ್ಮಿ ಲೇಔಟ್, ಇಲ್ಲಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿರುವಂತದ್ದು. ನಂತರ ಇಲ್ಲಿನ ಸ್ಥಳೀಯರು ಏನು ಗಮನಿಸಿದವರು ಅಂತವರು ಯುವತಿಯನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಯುವತಿ ಏನು ಚಿಕಿತ್ಸೆ ಫಲಕಾರಿಯಾಗಿದೆ. ಒಂದು ತಡರಾತ್ರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವಂತ ನೋಡ್ತಾ ಇರಬಹುದು. ಮೃತಪಟ್ಟಿರುವಂತದ್ದು ನೀವು ನೋಡ್ತಾ ಇರಬಹುದು. ಸ್ಥಳದಲ್ಲಿ ರಕ್ತದ ಕಲೆಗಳು ಸಹ ಇನ್ನೂ ಹಾಗೆ ಇದಿರುವಂತದ್ದು. ಜೊತೆಗೆ ಏನಂದ್ರೆ ಯುವತಿ ಏನೇನು ಪೋಷಕರು ಆತನಿಗೆ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು. ಹಾಗಾಗಿ ಮದುವೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ರು. ಆದ್ರೂ ಸಹ ಆತ ಕೇಳಿಲ್ಲ. ಹೀಗಾಗಿ ಏನು ತಡರಾತ್ರಿ ನಿನ್ನೆ ಕರೆದುಕೊ ಬಂದು ಇಲ್ಲಿಗೆ ಯುವತಿಯನ್ನ ಕೊಲೆ ಮಾಡಿರುವಂತದ್ದು ನೀವು ನೋಡ್ತಾ ಇರುವ ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ಸಹ ಇರುವಂತದ್ದು. ಮತ್ತೆ ಇದ್ರ ಜೊತೆಗೆ ಏನು ಇದೇ ಒಂದು
ಫುಟ್ಪಾತ್ ಏನಿದೆ ಫುಟ್ಪಾತ್ ಮೇಲೂ ಸಹ ರಕ್ತದ ಕಲೆಗಳು ಬಿದ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಏನು ಆರೋಪಿ ರಾಜೀವ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಯಾವ ವಿಚಾರಕ್ಕೋಸ್ಕರ ಕೊಲೆ ಮಾಡಿದ್ದೇನೆ ಮತ್ತೆ ಏನಾದ್ರು ಬೇರೆ ಉದ್ದೇಶ ಇತ್ತ ಏನು ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. 4 ವರ್ಷಗಳಿಂದ ಇಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಬ್ರಿಗೂ ಪರಿಚಯ ಆಗಿರುತ್ತೆ. ಪರಿಚಯ ಆದ ನಂತರ ಇಬ್ರು ಸಹ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಮನೆಯವರು, ಯುವತಿಯ ಮನೆಯವರು, ಅಂಜಲಿ ಮನೆಯವರು ಯುವಕನ ಹಿನ್ನೆಲೆಯನ್ನ ಗಮನಿಸಿದ ಸಂದರ್ಭದಲ್ಲಿ ಬೇಡ ಮದುವೆ ಆಗೋದು ಅಂತ ಸಹ ಹೇಳಿ ಆಕೆಗೆ ಬುದ್ಧಿವಾದ ಹೇಳಿದ್ರು. ಮತ್ತು ಆಕೆಯು ಸಹ ಆತನನ್ನ ಅಂದ್ರೆ ಅವಾಯ್ಡ್ ಅನ್ನ ಮಾಡ್ತಾ ಇದ್ಲು. ಆದ್ರೂ ಸಹ ಈತ ರಾಜೀವ್ ಏನಿದ್ದಾನೆ ಈತ ಪದೇ ಪದೇ ಯುವತಿಯನ್ನ ಭೇಟಿ ಆಗುವಂತದ್ದು ಇರ್ಬೋದು, ಮತ್ತೆ ಆಕೆಯನ್ನ ಮದುವೆ ಆಗುವಂತೆ ಪೀಡಿಸ್ತಾ ಇರುವಂತದ್ದು, ಈ ರೀತಿಯ ಘಟನೆಗಳು ನಡೀತಾ ಇತ್ತು. ಹಾಗಾಗಿ ಏನು ನಿನ್ನೆ ತಡರಾತ್ರಿ ಇಲ್ಲಿಗೆ ಕರ್ಕೊಬಂದು ಯುವತಿ ಅಂಜಲಿಯನ್ನ ಕೊಲೆ ಮಾಡಿರುವಂತದ್ದು ರಾಜೀವನ್ನ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.